ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಯಾವುದೇ ಒಂದು ವ್ರತವನ್ನು ಮಾಡುವಾಗ ಆ ವ್ರತದ ಹಿನ್ನೆಲೆ, ಅದಕ್ಕೆ ಸಂಬಂಧಿಸಿದಂತಹ ಕಥೆಯನ್ನು ತಿಳ್ಕೊಳ್ಳೇಬೇಕು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಭಕ್ತಿ ಭಾವದಿಂದ ಆಚರಿಸುವಂಥ ಶ್ರೀ ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ, ಅದರ ಮಹತ್ವ ಮತ್ತು ಪುರಾಣದಲ್ಲಿ ಉಲ್ಲೇಖವಾಗಿರುವಂಥ ಕಥೆಯನ್ನು ಶಾರ್ಟಾಗಿ ತಿಳ್ಕೊಳ್ಳೋಣ 3 ನಿಮಿಷದ ವಿಡಿಯೋದಲ್ಲಿ. ವರಮಹಾಲಕ್ಷ್ಮಿ ಎಂಬ ಹೆಸರಿನಲ್ಲಿಯೇ ಅದರ ಅರ್ಥ ಅಡಗಿದೆ. ವರ ಎಂದರೆ ವರಗಳನ್ನು ನೀಡುವವಳು, ಮಹಾಲಕ್ಷ್ಮಿ ಎಂದರೆ ಐಶ್ವರ್ಯ, ಸಂಪತ್ತು, ಸೌಭಾಗ್ಯ ಮತ್ತು ಮಂಗಳದ ದೇವತೆ. ಈ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಗೆ ತೀರ ಹತ್ತಿರುವಂತಹ ಶುಕ್ರವಾರ ಆಚರಿಸಲಾಗುತ್ತೆ. ಪುರಾಣಗಳ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯವರು ಪರಶುವರನ್ನು ಕೇಳ್ತಾರೆ, ಹೇ ದೇವ, ಸರ್ವ ಜೀವಿಗಳಲ್ಲಿ ಮಾನವ ಜೀವಿಯು ಅತಿ ಬುದ್ಧಿವಂತ. ಅಹಂಭಾವ, ಮರೆವು, ಕಾಯಕದ ಒತ್ತಡದಿಂದ ಪೂಜೆ, ದಾನ, ಧರ್ಮಗಳನ್ನು ಧಿಕ್ಕರಿಸಿ ಕಷ್ಟಗಳ ಸಂಕೋಲೆಗಳಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇರ್ತಾನೆ. ಇಂಥವರಿಗೆ ಯಾವುದಾದ್ರೂ ಪುಣ್ಯಕಾರಕವಾದಂತಹ ಸರ್ವ ಸೌಖ್ಯ, ಸಿರಿ ಸಂಪತ್ತನ್ನು ಕೊಡುವ ಏಕೈಕ ವ್ರತವಿದ್ದರೆ ಹೇಳುವಿರಾ ಎಂದಾಗ ಪಾರ್ವತಿಯ ಮಾತಿನಲ್ಲಿ ಅಡಗಿದ ಲೋಕಹಿತದ ಜಾಡನ್ನು ತಿಳಿದ ಪರಶಿವರು ಸಂತುಷ್ಟರಾಗಿ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ ಸಕಲ ಸೌಭಾಗ್ಯಗಳನ್ನು ನೀಡುವಂಥ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತದ ಮಹಿಮೆಯನ್ನು, ಚಾರುಮತಿಯ ಕಥೆಯನ್ನು ಪ್ರಾರಂಭಿಸ್ತಾರೆ. ಪೂರ್ವಕಾಲದಲ್ಲಿ ವಿದರ್ಭ ರಾಜ್ಯ ಹೊಂದಿತ್ತು. ಕುಂಡನಿ ಎಂಬ ನಗರ ಹೊಂದಿತ್ತು. ಆ ನಗರದಲ್ಲಿ ಚಾರುಮತಿ ಎಂಬ ಸದ್ಗುಣಶೀಲ ಮಹಿಳೆ ವಾಸಿಸುತ್ತಿದ್ದಂತಹ ಒಂದು ಮನೆಯೊಂದಿತ್ತು. ಚಾರುಮತಿ ತನ್ನ ಕುಟುಂಬದವರನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ಒಂದು ರಾತ್ರಿ ಶ್ರೀ ಮಹಾಲಕ್ಷ್ಮೀ ದೇವಿಯವರು ಅವಳ ಕನಸಿನಲ್ಲಿ ಕಾಣಿಸಿಕೊಂಡು, ಶ್ರಾವಣ ಮಾಸದ ಶುಕ್ರವಾರ ನನ್ನನ್ನು ಭಕ್ತಿಯಿಂದ ಪೂಜಿಸಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸು, ನಿನ್ನ ಮನೆಗೆ ಸುಖ, ಶಾಂತಿ, ಐಶ್ವರ್ಯ ತುಂಬುತ್ತದೆ ಎಂದು ಆಶೀರ್ವದಿಸ್ತಾರೆ. ಮರುದಿನ ಚಾರುಮತಿ ತನ್ನ ಬಂಧು ಬಳಗದವರೊಂದಿಗೆ ಶ್ರದ್ಧಾ ಭಕ್ತಿಯಿಂದ ವ್ರತವನ್ನು ಆಚರಿಸ್ತಾರೆ. ದೇವಿಯ ಕೃಪೆಯಿಂದ ಅವಳ ಕುಟುಂಬಕ್ಕೆ ಐಶ್ವರ್ಯ, ಆರೋಗ್ಯ, ಸಂತೋಷ, ಸಕಲ ಸೌಭಾಗ್ಯಗಳೆಲ್ಲ ದೊರಕ್ತವೆ. ಈ ಮಹಿಮೆ ತಿಳಿದು ಊರಿನ ಇತರ ಮಹಿಳೆಯರು ಕೂಡ ಆ ವ್ರತವನ್ನು ಆಚರಿಸಲು ಪ್ರಾರಂಭಿಸ್ತಾರೆ. ಈ ಕಾರಣದಿಂದಲೇ ಇಂದಿಗೂ ಅನೇಕ ಮನೆಗಳಲ್ಲಿ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಈ ವ್ರತವು ಕೇವಲ ಧನ ಸಂಪತ್ತಿಗಾಗಿ ಅಲ್ಲ, ಕುಟುಂಬದ ಶಾಂತಿ, ಆರೋಗ್ಯ, ಸೌಹಾರ್ದತೆ, ದೀರ್ಘ ಸೌಭಾಗ್ಯ ಮತ್ತು ಮನೋಕಾಮನೆಗಳ ಸಿದ್ಧಿಗಾಗಿ ಕೂಡ ಆಚರಿಸಲಾಗುತ್ತೆ. ಭಕ್ತಿಯಿಂದ ಮಾಡುವ ಪೂಜೆ, ಪ್ರಾರ್ಥನೆ, ಸತ್ಕಾರ್ಯಗಳಿಂದ ವರಸಿದ್ಧಿಯಾಗುತ್ತದೆ ಎಂಬುದೇ ಈ ವ್ರತದ ನಿಜವಾದ ಸಂದೇಶ. ಭಕ್ತಿ, ಒಳ್ಳೆಯ ಮನಸ್ಸು ಇರುವಲ್ಲಿ ದೇವಿಯ ಕೃಪೆ ಸದಾ ನೆಲೆಸಿರುತ್ತದೆ ಎಂಬುದೇ ಈ ಆಚರಣೆಯ ಸಾರ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ವಿಡಿಯೋಸ್ಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ರಿಗೂ ಶುಭವಾಗಲಿ.